ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ಅಂದರೆ ನಾವು ಅಲ್ಲಿ ಸ್ಟೇ ಮಾಡಿ 4ನೇ ದಿನದ ವಿಡಿಯೋ ಅಂತ ಅನಿಸುತ್ತೆ ಇದು. ಇವತ್ತು ನಾವು ಸ್ವಲ್ಪ ಹೊರಗಡೆ ಎಲ್ಲ ಟ್ರಾವೆಲ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅಂದರೆ ಅಕ್ಕಪಕ್ಕ ಇರೋವಂಥ ಪ್ಲೇಸಸ್ ಎಲ್ಲ ನೋಡೋಣ ಅಂತ ಅಂದ್ಕೊಂಡು. ಹಾಗಾಗಿ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಕವರಪ್ ಮಾಡಿದ್ದೀನಿ, ಆಯಿತಾ. ಇಲ್ಲಿ ನೋಡ್ತಾ ಇದ್ದೀರಲ್ವ, ವ್ಯಾನ್ ಇದು ಹೇಳಬೇಕಂದ್ರೆ ವ್ಯಾನಿಗೆ ಈ ಥರ ಅಲಂಕಾರ ಮಾಡಿದ್ದಾರೆ. ಒಂದು ರೀತಿ ಮಂಟಪದ ಥರ, ಮತ್ತು ಸುಬ್ರಹ್ಮಣ್ಯ, ಈಶ್ವರ, ಗಣೇಶ ಎಲ್ಲರನ್ನೂ ಕೂಡ ಈ ಥರ ಕೂರಿಸಿ ಎಲ್ಲ ಸ್ಟ್ಯಾಚ್ಯೂದೆಲ್ಲ ಇದು ಮಾಡಿದ್ದಾರೆ ಫೋಟೋಸ್ ತೆಗೆಸ್ಕೊಳೋಕ್ಕೆ. ಮತ್ತು ತುಂಬ ಚೆನ್ನಾಗಿ ಅನ್ಸುತ್ತೆ ಅದು ನೋಡ್ತಾ ಇದ್ರೇ. ಮತ್ತು ಮುಂದೆ ನೋಡ್ತಾ ಇದ್ರಲ್ವ, ಸಾಕ್ಷಿ ಗಣಪತಿ. ಸಾಕ್ಷಾತ್ ನಾವು ದೇವಸ್ಥಾನದಲ್ಲಿ ದೇವ್ರನ್ನ ನೋಡ್ತಾ ಇದ್ದೀವೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ. ಸೊ ಆ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನನಗಂತೂ ಸಖತ್ ಇಷ್ಟ ಆಯಿತು. ನೀವು ಸಾಕ್ಷಿ ಗಣಪತಿ ದೇವಸ್ಥಾನದಲ್ಲಿ ಹೇಗಿದೆ ಗಣಪತಿ, ಹಾಗೇ ಇರೋದು ನೋಡಿ. ಇದು ಸಾಕ್ಷಿ ಗಣಪತಿ ಥರನೇ ಇದೆ. ಇಲ್ಲಿ ಎಲ್ಲ ನಾವು ನೋಡಿಕೊಂಡು ಆಮೇಲೆ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರಿಗೆ ಟಿಫನ್ ಮಾಡಿಸ್ಕೊಂಡು ಆಮೇಲೆ ನಾವು ಇಲ್ಲಿಂದ ಕೆಲವೊಂದಷ್ಟು ಪ್ಲೇಸಸ್ಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ದು. ಬೆಳಗ್ಗೆನೇ ಹೋಗ್ಬೋದಿತ್ತು, ಆದರೆ ಮಕ್ಕಳಿಗೆ ಏನು ತಿನ್ನಿಸಿರ್ಲಿಲ್ಲಲ್ಲ. ಮತ್ತು ಅಲ್ಲಿಂದ ವಾಪಸ್ ಬರೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಅಂದ್ಕೊಂಡು ನಾವು ಫಸ್ಟು ಮಕ್ಕಳಿಗೆ ಟಿಫನ್ ಮಾಡಿಸ್ಕೊಂಡು ಆಮೇಲೆ ನಾವು ಹೊರಟ್ವಿ. ನಾವೀಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಈ ಆಟೋದಲ್ಲಿ ಏನಂದರೆ ನಾವು ಫ್ಯಾಮ್ಲಿ ಎಷ್ಟು ಜನ ಇದ್ದೀವೋ ಅಷ್ಟು ಜನ ಕೂಡ ಹೋಗ್ಬೋದು ನಾವು. ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಅಮೌಂಟನ್ನು ಇದು ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನೀವು ಸೀಟ್ ಲೆಕ್ಕದಲ್ಲಿ ಹೋಗ್ತೀರಿ, ಸ್ವಲ್ಪ ಪ್ಯಾಸೆಂಜರ್ಸ್ನ ಹತ್ತಿಸ್ಕೊಂಡು ಹೋಗ್ತೀವಿ ಅಂತ ಅನ್ನೋದಾದರೆ ಒಬ್ರಿಗೇನೋ 150 ರೂಪಾಯಿನ 200 ರೂಪಾಯಿ ತೊಗೋತೀವಿ ಅಂತ ಹೇಳಿದರು. ಬಟ್ ಅದು ಏನಂದರೆ ತುಂಬ ಗಡಿಬಿಡಿ ಆಗುತ್ತೆ. ಜಾಸ್ತಿ ಹೊತ್ತು ನಮಗೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬಿಡೋದಿಲ್ಲ, ಜಾಸ್ತಿ ನೋಡೋದಕ್ಕಾಗಲ್ಲ. ಅವರು ಬೇಗ ಬೇಗ ಬನ್ನಿ 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 ಅಂತ ಹೇಳ್ತಾ ಇರ್ತಾರೆ. ಮತ್ತು ಅವ್ರು ಯಾಕಂದರೆ ನೆಕ್ಸ್ಟ್ ಅವರು ಮತ್ತೆ ಇನ್ನೊಂದು ಟ್ರಿಪ್ಪು ಗಾಡಿ ಓಡಿಸ್ಬೇಕು ಅನ್ನೋದೊಂದಿರುತ್ತೆ. ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ನಮ್ಮದೇ ಓನಾಗಿ ನಮ್ಮ ಫ್ಯಾಮ್ಲಿಗಷ್ಟೇ, ಇವಾಗ ನಾನು, ನನ್ನ ಮಕ್ಕಳು, ನಮ್ಮ ಮನೆಯವರು 4 ಜನಕ್ಕೂ ಒಂದು ಆಟೋ ಬುಕ್ ಮಾಡಿಕೊಂಡು ನಾವು ಇಲ್ಲಿಂದ ಹೋಗ್ತಾಯಿದ್ವಿ. ಇದು ಬೆಟರು. ಯಾಕಂದರೆ ಒಂದು ಅರ್ಧ ಗಂಟೆ 1 ಗಂಟೆ ಲೇಟ್ ಆದ್ರೂ ಕೂಡ ಅವ್ರು ಆರಾಮಾಗಿ ನಮ್ಮನ್ನು ಕರ್ಕೊಂಡು ನಾವು ಎಲ್ಲಿ ಹತ್ತಿದ್ವೋ ಅಥವಾ ನಾವು ಎಲ್ಲಿ ಇಳಿಬೇಕು ಅಂತ ಹೇಳ್ತೀವೋ ಆ ಪ್ಲೇಸಿಗೆ ಕರ್ಕೊಂಡೋಗಿ ನಮ್ಮನ್ನು ಬಿಡ್ತಾರೆ. ತುಂಬ ಸೇಫ್ಟಿಯಾಗಿ ನೋಡ್ಕೋತಾರೆ. ನನಗಿಲ್ಲಿ ತುಂಬ ಇಷ್ಟ ಆಗಿದ್ದು ಅದು ಒಂದು. ಯಾಕಂದರೆ ಅವರು ಪಾಪ ನಮಗೆ ತೆಲುಗು ಅಷ್ಟು ಕ್ಲಿಯರಾಗಿ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ. ಬಟ್ ಕನ್ನಡ ಅವ್ರಿಗೆ ಅರ್ಥ ಆಗುತ್ತೆ, ನಮಗೆ ತೆಲುಗು ಪೂರ್ತಿಯಾಗಿ ಅರ್ಥ ಆಗುತ್ತೆ. ಇವಾಗ 3/4% ನಾನು ತೆಲುಗು ಮಾತಾಡೋದು ಕೂಡ ನಾನು ಕಲ್ತಿದ್ದೀನಿ. ಆದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬರುತ್ತೆ, ಒಂದು ಚೂರು ಸ್ವಲ್ಪ ಮಿಸ್ಟೇಕ್ ಆಗುತ್ತಲ್ವ. ಸೊ ಆ ಥರ ಇರುತ್ತೆ. ಅವರು ಕೂಡ ಅದರಲ್ಲೇ ಮ್ಯಾನೇಜ್ ಮಾಡಿಕೊಂಡು ಅವರು ನಮ್ಮ ಜೊತೆ ಎಲ್ಲ ಕನ್ವರ್ಸೇಷನ್ ಮಾಡಿಕೊಂಡು ಮಾತಾಡ್ಕೊಂಡು ಬಂದರು. ನಮ್ಗೆ ತುಂಬ ಖುಷಿ ಆಯಿತು. ನಮ್ಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ಅವ್ರಿಗೆ ನಾವು ಕೇಳಿದಾಗ ಅದನ್ನು ಪಾಪ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಎಲ್ಲ ಮಾಡಿದರು. ತುಂಬ ಇಷ್ಟ ಆಯಿತು ಅವ್ರು ಮಾತಾಡಿದ್ದು ರೀತಿ ಎಲ್ಲ. ಮತ್ತು ನಾವು ಫಸ್ಟ್ ಈಗ ಹೋಗ್ತಾ ಇರೋದು ಸಾಕ್ಷಿ ಗಣಪತಿ, ಆಯಿತಾ. ಶ್ರೀಶೈಲಕ್ಕೆ ಬಂದವರೆಲ್ಲ ಸಾಕ್ಷಿ ಗಣಪತಿ ಹೋಗಲೇಬೇಕು. ಯಾಕಂದರೆ ಸಾಕ್ಷಿ ಹೇಳ್ತೀನಿ ಆ ಗಣಪ, ಅದಕ್ಕೋಸ್ಕರ ನಾವು ಸಾಕ್ಷಿ ಗಣಪತಿನ ದರ್ಶನಕ್ಕಂತ ಫಸ್ಟ್ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋಂಥ ಜಾಗ ಅಂದರೆ ನಾವು ಹೋಗ್ತಾ ಇರೋಂಥ ಸೈಡು ಒಂದು 5 ಪ್ಲೇಸಸ್ ಇದೆ. ಸೊ 5 ಪ್ಲೇಸಸ್ಗೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಮತ್ತು ದೇವಸ್ಥಾನದ ಹಿಂಭಾಗದಲ್ಲಿ ಕೆಲವೊಂದಷ್ಟು ಪ್ಲೇಸಸ್ ಇದ್ದಾವೆ, ಅಲ್ಲೂ ಕೂಡ ಹೋಗ್ಬೋದು. ಅದು ಬೇರೆ ಟ್ರಿಪ್ ಆಗುತ್ತೆ, ಇದು ಬೇರೆ ಟ್ರಿಪ್ ಆಗುತ್ತೆ. ಅಂದರೆ ನಾವು ಮೇಯ್ನಾಗಿ ಸಾಕ್ಷಿ ಗಣಪತಿಗೆ ಹೋಗಬೇಕು ಮತ್ತು ಅಲ್ಲಿರುವಂಥ ಕೆಲವೊಂದಷ್ಟು ಪ್ಲೇಸಸ್ನ ನೋಡಬೇಕಂತ ಡಿಸೈಡ್ ಮಾಡಿದ್ವಿ. ಹಾಗಾಗಿ ನಾವು ಈ ಸೈಡ್ ಹೋಗೋಣ ಅಂತ ಅಂದ್ಕೊಂಡು ನಾವು ಹೋಗ್ತಾ ಇದ್ದೀವಿ. ನಾವೀಗ ಸಾಕ್ಷಿ ಗಣಪತಿ ಹತ್ರ ನಿಯರ್ ಆಗಿ ಹೋಗ್ತಾ ಇದ್ದೀವಿ. ನನಗಂತೂ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ನಾವು ಇಲ್ಲಿಗೆ ಬರ್ತಾ 4 ವರ್ಷ ಆಯಿತು. 4 ವರ್ಷದಲ್ಲಿ ಫಸ್ಟ್ ಟೈಮ್ ನಾನೀಗ ಸಾಕ್ಷಿ ಗಣಪತಿ ನೋಡೋದಕ್ಕೆ ಹೋಗ್ತಾ ಇರೋದು. ಹಾಗಾಗಿ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ, ಯಾವಾಗಪ್ಪ ನಾನು ಹೋಗೋದು, ಯಾವಾಗ ನಾನು ದರ್ಶನ ಮಾಡ್ತೀನಿ ಏನೋ ಅನ್ನೋ ಥರ ಕಾಯ್ತಾ ಇದ್ದೀನಿ. ಫಸ್ಟ್ ಈಗ ಹೋಗಿಬಿಟ್ಟು ಸಾಕ್ಷಿ ಗಣಪತಿನ ದರ್ಶನ ಮಾಡ್ಕೋಬೇಕು. ಇನ್ನೊಂದೇನೆಂದರೆ ಈ ದೇವಸ್ಥಾನದಲ್ಲಿ ಸಾಕ್ಷಿ ಗಣಪತಿ ದೇವಸ್ಥಾನ ಮತ್ತು ಕೆಲವೊಂದಷ್ಟು ದೇವಸ್ಥಾನಗಳಲ್ಲಿ ಫೋನ್ ಅಲೋ ಇರೋದಿಲ್ಲ, ಆಯಿತಾ. ಆವಾಗ ನಾವು ನಿಮಗೆ ವಿಡಿಯೋ ಮಾಡಿ ಕೂಡ ನಾವು ತೋರಿಸೋದಕ್ಕಾಗಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡಿದ್ದೀನಿ. ಏನಂದರೆ ಕ್ಲಿಯರಾಗಿ ನಾನು ವೀಡಿಯೋಸ್ ನಾನು ಯಾವುದೂ ಮಾಡಲಿಲ್ಲ. ಏಕೆಂದರೆ ಅವರು ಇದರಿಂದ ನಾವು ಸುಮ್ಮನೆ ಅವರು ಅಪೋಸಿಟಾಗಿ ಹೋಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಮಾಡಿಲ್ಲ. ಏನು ನಾವು ಫಸ್ಟಿಗೆ ನಿಮ್ಗೆ ತೋರಿಸಿದ್ನಲ್ವ ವ್ಯಾನ್ ಮೇಲೆ ಯಾವ ಥರ ಸಾಕ್ಷಿ ಗಣಪತಿ ಇತ್ತೋ ಸೇಮ್ ಅದೇ ರೀತಿಯೇ ಇರೋದು ಸಾಕ್ಷಿ ಗಣಪತಿ ಅಷ್ಟೇ. ಮತ್ತು ನಾನು ಏನೂ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಫೋಟೋಸ್ ಆಗಲಿ ಏನು ಕೂಡ ನಾನು ಆ್ಯಡ್ ಮಾಡಿಲ್ಲ ಇದರಲ್ಲಿ, ಆಯಿತಾ. ಅವ್ರು ಮೊದಲೇ ಹೇಳ್ಬಿಡ್ತಾರೆ. ಮತ್ತು ಅಲ್ಲಲ್ಲಿ ಏನಂತಾರೆ ಬರೆದು ಹಾಕಿರ್ತಾರೆ, ಫೋಟೋ ತೆಗಿಬೇಡಿ, ವಿಡಿಯೋಸ್ ಮಾಡ್ಕೋಬೇಡಿ ಅಂತಂದೆಲ್ಲ.
ಹಾಗಾಗಿ ನಾನು ಅಷ್ಟೊಂದು ವೀಡಿಯೋಸ್ನ ಆಗಲಿ ಫೋಟೋಸ್ ಆಗಲಿ ತಕ್ಕೊಂಡಿಲ್ಲ. ಇವಾಗ ಆಟೋನ ಸ್ಟಾಪ್ ಮಾಡ್ತಾ ಇದ್ದಾರೆ. ಅಲ್ಲೇ ಸಾಕ್ಷಿ ಗಣಪತಿ ಹತ್ರನೇ ಇಲ್ಲಿ ಆಟೋನ ನಾವು ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಾವು ಸಾಕ್ಷಿ ಗಣಪತಿ ದೇವಸ್ಥಾನದೊಳಗಡೆ ಹೋಗಬೇಕು. ನಾವು ಬರೋವ್ರಿಗೂ ಕೂಡ ಇಲ್ಲೇ ವೆಯ್ಟ್ ಮಾಡ್ತಿರ್ತಾರೆ ಅವರು ಕೂಡ. ನಾವೀಗ ಹೋಗ್ತಾ ಇದ್ದೀವಿ. ನಾನು ಇಲ್ಲಿ ಬರ್ತಾ 4 ವರ್ಷ ಆಯಿತು. 4 ವರ್ಷದಲ್ಲಿ ಇದೇ ಮೊದಲನೇ ಸಲ ನಾನು ಸಾಕ್ಷಿ ಗಣಪತಿನ ನೋಡೋದಕ್ಕಂತ ಬಂದಿರೋದು. ಪ್ರತಿ ಸಲ ಏನಂದರೆ ಫಸ್ಟ್ ಟೈಮ್ ಬಂದಾಗ ಅಜ್ಜು 12 ತಿಂಗಳು ವರ್ಷದ ಮೇಲೆ 2 ತಿಂಗಳು ಅವನಿದ್ದ. ಆ ಟೈಮಲ್ಲೂ ಕೂಡ ನಾವು ಹೊರಗಡೆ ಹೋಗಿ ಬರೋದಕ್ಕಾಗಲಿಲ್ಲ. ಅವ್ನು ತುಂಬ ಕಾಡಿಸ್ತಾ ಇದ್ದ. ಅದಾದಮೇಲೆ ಭ್ರಮರ ಹುಟ್ಟಿದ್ದು, ಭ್ರಮರನ ಕರ್ಕೊಂಬಂದ್ವಿ. ಸೆಕೆಂಡ್ ಟೈಮ್ ಹೋದ ವರ್ಷ ಬಂದ್ವಿ, ಅವಾಗೂ ಕೂಡ ಹೋಗೋದಕ್ಕಾಗಿಲ್ಲ. ಬಟ್ ಈ ಸಲ ಮತ್ತೆ ಬಂದ್ವಲ್ಲ, ಇಲ್ಲ ನಾವು ಡೆಫಿನೆಟ್ಲಿ ಈ ಸಲ ಹೋಗಿ ಬರಲೇಬೇಕು, ದರ್ಶನ ಮಾಡ್ಕೊಳ್ಳೇಬೇಕಂತ ಹೇಳಿ ಡಿಸೈಡ್ ಮಾಡಿಕೊಂಡು ಬಂದಿದ್ದು. ಆಯಿತಾ, ನಾನೇನು ಅಮೌಂಟನ್ನ ಸೇವ್ ಮಾಡ್ಕೊಂಡಿದ್ದು ಅದರಲ್ಲಿ ಕೂಡ ಇದು ಒಂದು ಆ್ಯಡ್ ಆಗುತ್ತೆ. ನಾವು ಈ ಥರ ಸೈಡ್ ಸೀಯಿಂಗ್ ಹೋಗ್ಬೇಕಂತಲೇ 1000 ರೂಪಿನ ಎಕ್ಸ್ಟ್ರಾ ನಾನು ಅದರಲ್ಲಿ ಹೇಳಿದ್ದೆ. ನಾನು ಇದೇನು ಕೌಂಟಿಂಗ್ ಮಾಡಿಟ್ಟಿದ್ದು ಅದರಲ್ಲಿ 1000 ರೂಪಿ ಎಕ್ಸ್ಟ್ರಾ ನಾವು ತೆಗ್ದಿಕ್ಬೇಕು, ನಾವು ಹೋಗಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ವಿ. ಅವರು 800ಗೆ ಮಾತಾಡ್ಕೊಂಡ್ವಿ. ಅಂದರೆ ಅವರೇ ಹೇಳಿದ್ರು 800 ಆಗುತ್ತೆ ಅಂತ ಹೇಳಿ. ಇನ್ನೇನು ಬಿಡು, ಇನ್ನು 200 ಉಳಿದಿರೋದು ಅಲ್ಲೇನಾದ್ರು ಪರ್ಚೇಸ್ ಮಾಡೋದಕ್ಕೆ, ಇಲ್ಲ ನಮಗೇನಾದ್ರು ತಿನ್ಲಿಕ್ಕಾಗುತ್ತೆ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಆಯಿತಾ, ಇವಾಗ ಸಾಕ್ಷಿ ಗಣಪತಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಓನ್ ವೆಹಿಕಲ್ಸ್ ತೊಗೊಂಬಂದರೆ ಆಲ್ಮೋಸ್ಟ್ ಇಲ್ಲಿ ಏನೇನು ದೇವಸ್ಥಾನ ಇದೆಯೋ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ನೀವು ಹೋಗಿ ಬರ್ಬೋದು. ಆದರೆ ತುಂಬ ದೂರ ನಾವು ಟ್ರಾವೆಲ್ ಮಾಡೋದಕ್ಕಾಗಲ್ಲ ಅನ್ನೋರು ಇನ್ನೇನು ಮಾಡೋದಕ್ಕಾಗಲ್ಲ, ಟ್ರೈನಿಗೆ ಬರಬೇಕಾಗತ್ತೆ. ಅದಾದಮೇಲೆ ಈ ಥರ ಸೈಡ್ ಸೀಯಿಂಗ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿರ್ತಾರೆ ತುಂಬ ಜನ. ಅವರೇ ಕರೀತಿರ್ತಾರೆ, ಸೈಡ್ ಸೀಯಿಂಗ್ ಬರ್ತೀರಾ, ಕರ್ಕೊಂಡು ಹೋಗ್ತೀವಿ, ಕರ್ಕೊಂಡು ಹೋಗಿ ಮತ್ತೆ ಕರ್ಕೊಂಬಂದುಬಿಡ್ತೀವಿ ಅಂತ ಎಲ್ಲ ಹೇಳ್ತಿರ್ತಾರೆ. ಆಯಿತಾ, ನೀವು ಆರಾಮಾಗಿ ಹೋಗಿ ಬರ್ಬೋದು. ಓಕೆನಾ. ಈಗ ನಾವು ಸಾಕ್ಷಿ ಗಣಪತಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಈಗ ಒಳಗಡೆ ಹೋಗಬೇಕು. ಹೋಗೋಕ್ಕೂ ಮುಂಚೆ ಕಾಲೆಲ್ಲ ತೊಳ್ಕೊಂಡು ಮತ್ತು ಅಲ್ಲಿ ಕಾಯೆಲ್ಲ ಮಾರ್ತಿರ್ತಾರೆ, ಕಾಯಿ ತೊಗೊಂಡು ನಾವು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಈ ಸಾಕ್ಷಿ ಗಣಪತಿನ ನೋಡಿದ್ದಾದಮೇಲೆ ಇನ್ನೂ 4 ಪ್ಲೇಸ್ ತೋರಿಸ್ತೀವಿ ಅಂತ ಹೇಳಿದರು. ಸೊ ಟೋಟಲಾಗಿ 5 ಪ್ಲೇಸ್ ಅಂತ ಹೇಳಿದರು. ಅದರಲ್ಲಿ 1 ಪ್ಲೇಸ್ ಇವಾಗ ಸಾಕ್ಷಿ ಗಣಪತಿ. ಅದಾದಮೇಲೆ ಇನ್ನೂ 4 ಪ್ಲೇಸ್ ಇದೆ. ಯಾವ ಪ್ಲೇಸ್ ಅಂತ ಹೇಳಿ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಹೊಸ್ದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ನಿಮ್ಗೆ ಏನು ಅನಿಸ್ತಂತನೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಆಯಿತಾ. ಮತ್ತು ಇಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಜಸ್ಟು ಫ್ಯಾಮಿಲಿ ವಿಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದಿರೋರು ಕೂಡ ಫೋಟೋಸ್ ಎಲ್ಲ ತಗೊಳೋದು, ವೀಡಿಯೋಸ್ ಎಲ್ಲ ಮಾಡ್ಕೊಳೋದೆಲ್ಲ ಮಾಡಿದ್ರು. ಸೊ ಹಾಗಾಗಿ ನಾನು ಮಾಡಿಕೊಂಡೆ ಅಷ್ಟೇ. ಇದು ನಾವು ಸೋಪಿನಕಾಯಿ ಅಂತೀವಲ್ವ ಅದು, ಆಮೇಲೆ ಶೀಗೆಕಾಯಿ, ಮತ್ತು ಇದು ಯಾವುದು ಮಧ್ಯದಲ್ಲಿದೆ ಅದು ಗೊತ್ತಾಗಲಿಲ್ಲ ನನಗೆ ಯಾವ ಕಾಯಿ ಅಂತ. ತುಂಬ ವೆರೈಟಿ ಆಯುರ್ವೇದಿಕ್ ಗಿಡಗಳು ಅದೆಲ್ಲ ಕೂಡ ಇದ್ವು. ನೋಡಿದೆ, ಕೆಲವೊಂದಷ್ಟು ಐಟಮ್ ನಾನು ನೋಡೇ ಇಲ್ಲ. ಇದೆಲ್ಲ ಆಯುರ್ವೇದಿಕ್ ಮೆಡಿಸನ್ನ, ಇದೆಲ್ಲ ಉಪಯೋಗಿಸ್ತಾರೆ ಅನ್ನೋದು ಕೂಡ ನಂಗೆ ಗೊತ್ತಿಲ್ಲ. ಅದನ್ನು ನೋಡಿ ನನಗೆ ಒಂಥರ ಆಶ್ಚರ್ಯ ಆಯಿತು. ಅದಾದಮೇಲೆ ಇಲ್ಲಿ ಮಾವಿನಕಾಯಿ, ಆಮೇಲೆ ಏನೇನೋ ಐಟಮ್ಸ್ ಎಲ್ಲ ಇಕ್ಕಿದ್ರು. ಫೈನಲಿ ನಾವು ಮಾವಿನಕಾಯಿ ತೊಗೊಂಡ್ವಿ. ಈ ಗ್ಲಾಸಲ್ಲೆಲ್ಲ ಏನು ಕಟ್ ಮಾಡಿ ಇಕ್ಕಿದಾರೋ ಅದನ್ನು ತೊಗೊಂಡು ಆರಾಮಾಗಿ ತಿನ್ಕೊಳ್ತಾ ನೆಕ್ಸ್ಟ್ ಪ್ಲೇಸಿಗೆ ಹೋಗೋದಕ್ಕೆ ರೆಡಿ ಆದ್ವಿ. ಮತ್ತು ಇಲ್ಲಿ ನೋಡಿ ಗಿಡಗಳು ಎಷ್ಟು ಚೆನ್ನಾಗಿದ್ದಾವೆ, ತುಂಬ ಚೆನ್ನಾಗಿದೆ ಗಿಡಗಳು. ಹಾಗೆ ಗಣಪತಿ ಇತ್ತಲ್ಲ, ಅದು ವುಡನಲ್ಲಿ ಅಂದರೆ ಕಟ್ಟಿಗೆಯಲ್ಲಿ ಮಾಡಿದ್ದಾರೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಅಜ್ಜು ಅದನ್ನು ತೊಗೊಂಡು ಹೋಗೋಣ ಅಂತ ಹೇಳ್ತಾ ಇದ್ದ. ಮತ್ತು ಇನ್ನೊಂದು ಏನಂದರೆ ನಾವು ನೀರು ಜಾಸ್ತಿ ಬೀಳಿಸ್ದಂಗೆಲ್ಲ ಅದು ಹಾಳಾಗುತ್ತಲ್ವ, ಅದಕ್ಕೆ ನಾನು ಬೇಡ ಅದನ್ನೇನು ತೊಗೊಂಬರೋದು ಅಂತೇಳಿ ನಾನು ಏನೂ ತೊಗೊಂಡ್ಲಿಲ್ಲ. ಮತ್ತು ಅಲ್ಲಿ ಏನೇನಿದೆ ಅದನ್ನಷ್ಟೇ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಮೇನ್ ಏನು ಗೊತ್ತಾ ಫ್ರೆಂಡ್ಸ್, ನಾವು ಹೋದ ಕಡೆ ಎಲ್ಲ ನಮಗೆ ಅದನ್ನು ತೊಗೋಬೇಕು ಇದನ್ನು ತೊಗೋಬೇಕಂತ ಅನಿಸುತ್ತೆ. ಡೆಫಿನೆಟ್ಲಿ ಅನಿಸುತ್ತೆ, ಯಾವ ವಸ್ತು ನೋಡಿದ್ರು ಕೂಡ ಇದನ್ನು ತೊಗೋಬೇಕಿತ್ತಲ್ವಾ, ಇದನ್ನು ತೊಗೋಬೇಕಲ್ವಾ ಅಂತ ಅನಿಸುತ್ತೆ. ಬಟ್ ಏನಂದರೆ ಅದು ನಮ್ಗೆ ಯೂಸ್ ಇದ್ದರೆ ಅದನ್ನು ಉಪಯೋಗಿಸ್ತೀವಿ. ಅಂದರೆ ಇಲ್ಲ ನಮ್ಗೆ ಅದರ ನೆಸೆಸಿಟಿ ಇದೆ, ಇದು ನಂಗೆ ಬೇಕೇ ಬೇಕು, ನನ್ನ ಫ್ಯಾಮ್ಲಿಗೆ ಬೇಕು, ನನ್ನ ಮನೆಗೆ ಬೇಕು, ಇಲ್ಲ ನಾನು ಬೇಕೇ ಬೇಕು ಅಂದರೆ ಮಾತ್ರ ತೊಗೊಳ್ಳಿ. ಸುಮ್ಮನೆ ಕಣ್ಣಿಗೆ ಕಾಣಿಸ್ತು ಚೆನ್ನಾಗಿದೆ ತೊಗೋಬೇಕು, ಯಾರೋ ಏನೋ ತೋರಿಸಿದ್ರು ಅದನ್ನು ನೋಡಿ ನಾನು ಇದನ್ನು ತೊಗೊಂಡು ಯೂಸ್ ಮಾಡ್ಕೋಬೇಕಂತ ಮನಸ್ಸಲ್ಲಿ ಇಟ್ಕೊಂಡು ತೊಗೊಂಡ್ರೆ ನಿಜವಾಗ್ಲೂ ಅದು ಅರ್ಧ ಅಂದರೆ ಒಂದು ಸ್ವಲ್ಪ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಅದು ಮೂಲೆಯಲ್ಲೇ ಬಿದ್ದಿರುತ್ತೆ. ಹಾಗಾಗಿ ಅಂಥದ್ದನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕಂದ್ರೆ ಸುಮ್ಮನೆ ವೇಸ್ಟ್ ಖರ್ಚು ಏನಕ್ಕೆ ಮಾಡ್ತೀರಲ್ವ. 1 ರೂಪಾಯಿಗೂ ಎಷ್ಟೊಂದು ಜನ ಎಷ್ಟು ಕಷ್ಟಪಡ್ತಿರ್ತಾರೆ. ಅಂಥ ಟೈಮಲ್ಲಿ ನಾವು ಸುಮ್ಮನೆ ಏನೋ ಕಣ್ಣಿಗೆ ಕಾಣಿಸ್ತಂದ ತಕ್ಷಣ ತೊಗೊಂಡು ಅದನ್ನು ಸುಮ್ಮನೆ ವೇಸ್ಟೇಜ್ ಮಾಡೋದಕ್ಕಿಂತ ಆ ಅಮೌಂಟನ್ನೇ ಪಕ್ಕಕ್ಕೆ ಇಟ್ಟರೆ ಅದು ಎದಕ್ಕಾರ ಆಗುತ್ತೆ. ಹಾಗಾಗಿ ಇಂಥ ಪ್ಲೇಸಲ್ಲಿ ಹೋದಾಗ ನಿಮಗೆ ಬೇಕಿದ್ದರೆ ಅದ್ರದ್ದು ನಿಮಗೆಲ್ಲ ಗೊತ್ತಿದ್ದರೆ, ಇಲ್ಲ ನನಗೆ ಯೂಸ್ ಆಗೇ ಆಗುತ್ತೆ, ನನ್ನ ಫ್ಯಾಮ್ಲಿಗೆ ಯೂಸ್ ಆಗುತ್ತೆ, ನನ್ನ ಮನೆಗೆ ಯೂಸ್ ಆಗುತ್ತೆ,
ಪಕ್ಕ ಅನ್ನೋದಾಗಿದ್ದರೆ ಮಾತ್ರ ತೊಗೊಳ್ಳಿ ಆಯಿತಾ. ಸುಮ್ಮನೆ ಅನ್ನೆಸರಿಯಾಗಿ ತೊಗೊಳಕ್ಕೆ ಹೋಗ್ಬಿಡಿ. ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಕೈ ಆಮೇಲೆ ಸುಡುತ್ತೆ, ಅದಕ್ಕೆ ಬೇಡ. ನಿಮ್ಗೆ ಬೇಕಿದ್ದರೆ ಮಾತ್ರ ತೊಗೊಳ್ಳಿ ಆಯಿತಾ. ಇದು ನನ್ನ ಚಿಕ್ಕ ಸಜೆಷನ್. ತುಂಬ ಕೊರೀತಿದ್ದಾಳೆ ಅಂದ್ಕೋಬೇಡಿ, ವಿಡಿಯೋ ಲೆಂತ್ ಇದೆ, ಇನ್ನೂ ಕೂಡ ಲೆಂತ್ ಇತ್ತು, ನಾನು ಅದಕ್ಕೆ ಶಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ನಾವು ಹೋಗ್ತಾ ಇರೋದು ಯಾವುದು, ಹಟಕೇಶ್ವರ ಆಯಿತಾ. ಹಟಕೇಶ್ವರ ದೇವಸ್ಥಾನ ಹಾಗೆ ಲಲಿತಾದೇವಿ ಪೀಠ. ಹಟಕೇಶ್ವರ ದೇವಸ್ಥಾನ ಹಾಗೆ ಲಲಿತಾದೇವಿ ಪೀಠ ಎರಡೂ ಒಂದೇ ಕಡೆ ಇದೆ. ನೆಕ್ಸ್ಟ್ ಪಾಲುದರ ಪಂಚದರ, ಅದು ಕೂಡ ಅಲ್ಲೇ ಇದೆ, ಆಪೋಸಿಟಲ್ಲೇ ಇದೆ. 3 ಪ್ಲೇಸ್ ಕೂಡ ನಿಮಗೆ ಒಂದೇ ಪ್ಲೇಸಲ್ಲೇ ಸರೌಂಡಿಂಗಲ್ಲೇ ಕವರಪ್ ಆಗುತ್ತೆ. ಅದಾದಮೇಲೆ ಲಾಸ್ಟ್ ಶಿಖರೇಶ್ವರ ಅಂದರೆ ನಾವು ಶ್ರೀಶೈಲದ ಶಿಖರ ದರ್ಶನವನ್ನು ಮಾಡಲಿಕ್ಕೆ ಹೋಗುವಂಥ ಪ್ಲೇಸು ಶಿಖರೇಶ್ವರ, ಅದು ಕೂಡ ಇದೆ. ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಆಯಿತಾ. ನಾವೀಗ ಹಟಕೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇದ್ರಲ್ವ, ಆ ಮರಕ್ಕೆ ಹರಕೆ ಮಾಡಿಕೊಂಡು ಮಕ್ಕಳಾಗದೇ ಇದ್ದರೆ ಅಥವಾ ಮದುವೆ ಆಗದೇ ಇದ್ದರೆ ಏನು ಹರಕೆಗಳು ಇರುತ್ತೋ ಅದನ್ನು ಮಾಡಿಕೊಂಡು ಅಲ್ಲಿ ಕಟ್ತಾರೆ ಅಂತೆ. ಅದು ಪ್ಲೇಸ್ ಅದು. ನಾವು ಜಸ್ಟ್ ನಮಸ್ಕಾರ ಮಾಡ್ಕೊಂಬಂದ್ವಿ, ನಮಗೇನು ಅಂತ ಹರಕೆ ಇಲ್ಲ. ಆತನ ಹತ್ರನೇ ನಮಗೇನು ಬೇಕೋ ಅದನ್ನು ಕೇಳಿಕೊಂಡು ಹೇಳಿಬಿಟ್ಟು ಬಂದ್ವಿ. ಈಗ ನಾವು ಹಟಕೇಶ್ವರ ದೇವಸ್ಥಾನದೊಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಎಷ್ಟು ತಣ್ಣಗಿದೆ ಪ್ಲೇಸ್ ಅಂದರೆ ತುಂಬ ತಣ್ಣಗಿದೆ. ಅಕ್ಕಪಕ್ಕ ಗಿಡ ಮರ ಎಲ್ಲ ಇರೋದ್ರಿಂದ. ಹಾಗೆ ಇಲ್ಲಿ ಏನಂದರೆ ಕೋತಿಗಳು ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಎಲ್ಲಿ ನೋಡಿದರೂ ನೀವು ಕೋತಿಗಳನ್ನ ನೋಡ್ಬೋದು, ಅವ್ರು ಮಾಡುವಂಥ ವಿಚಿತ್ರ ಘಟನೆಗಳನ್ನ. ನನಗಂತೂ ಈ ಪ್ಲೇಸಲ್ಲಿ ಬಂದು ಇವಾಗಲೂ ಕೂಡ ಮರೆಯೋದಕ್ಕಾಗಲ್ಲ. ಏನಂದರೆ ಒಂದು ಕೋತಿ ಅಂಗಾತ ಮಲ್ಕೊಂಡಿತ್ತು, ಇನ್ನೊಂದು ಕೋತಿ ತಲೆ ಹತ್ರ ಕುತ್ಕೊಂಡಿದ್ದು, ಮತ್ತೊಂದು ಕೋತಿ ಕಾಲ ಹತ್ರ ಕುತ್ಕೊಂಡಿತ್ತು ಆಯಿತಾ. 2 ಕೋತಿಗಳು ಏನು ಮಾಡ್ತಾಯಿದ್ವು ಅಂದರೆ ಮಲ್ಕೊಂಡಿತ್ತಲ್ವ ಕೋತಿಗೆ ಪಟ ಪಟ ಅಂತ ಹೇಳಿ ಎದೆ ಮೇಲೆ ಹೊಡಿತಾ ಇದ್ವು. ನಾನು ಅಯ್ಯೋ ಪಾಪ ಆ ಕೋತಿ ಸತ್ತೋಗ್ಬಿಟ್ಟಿದೆ ನೋಡು, ಅದಕ್ಕೆ ಹೊಡಿತಿದ್ದಾವು, ಎದ್ದೇಳಿಸ್ತಾ ಇದ್ದಾವು ಅಂತ ನಾನು ಹೇಳಿದೆ. ಅದು ಸಡನ್ನಾಗಿ ಮಲ್ಕೊಂಡಿರೋಂಥ ಕೋತಿ ಎದ್ದು ನನ್ನ ಮುಖ ನೋಡ್ತು. ಯಪ್ಪ ಎಷ್ಟು ಭಯ ಆಯಿತು ಗೊತ್ತಾ ನನಗಂತೂ. ಅಲ್ಲಿ ನನ್ನ ಮಕ್ಕಳೆಲ್ಲ ನಗ್ತಾ ಇದ್ದಾರೆ, ಅಮ್ಮ ನೋಡಿ ನೀನು ಹೇಳಿದ್ದಕ್ಕೆ ಆ ಕೋತಿ ನೋಡಿ ಹೆಂಗೆ ಎದ್ದು ಕೂತ್ಕೊಂಡಿತ್ತೆ ಅಂತ ಹೇಳಿ. ಆ ಥರ ಆಯಿತು. ಅದಾದಮೇಲೆ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಇಲ್ಲಿ ಎದುರುಗಡೆನೇ ಕಾಣುತ್ತೆ ನಮಗೆ ಲಲಿತಾದೇವಿ ಪೀಠ ಅಂತ ಹೇಳಿ. ಇಲ್ಲೂ ಕೂಡ ಕೋತಿಗಳಿದ್ದಾವೆ ಫ್ರೆಂಡ್ಸ್, ಎಲ್ಲೆಲ್ಲೂ ಕೋತಿ. ನನಗಂತೂ ಸಖತ್ ಭಯ, ಪ್ರಾಣಿಗಳಂದ್ರೇ ಸಖತ್ ಭಯ ನನಗೆ. ನೋಡದೇ ಇರೋಂಥದ್ದನ್ನೆಲ್ಲ ನೋಡಿಬಿಟ್ಟೆ ಇಲ್ಲಿ ಪ್ರಾಣಿಗಳ್ನ. ಕೆಲವೊಂದಷ್ಟು ಭಯ ಕೂಡ ಆಯಿತು. ಆ ಇನ್ಸಿಡೆಂಟ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಏನೆಲ್ಲ ಆಯಿತು ಅಂತ ಹೇಳಿ. ಸಖತ್ ಭಯ ಪಟ್ಕೊಂಡೆ ನಾನು ಒಂದೊಂದು ಹೆಜ್ಜೆನೂ ಕೂಡ ಇಡ್ತಾ ಇದ್ದೆ. ಆ ಥರ ಭಯ ಎಲ್ಲ ನನಗೆ ಸ್ಟಾರ್ಟ್ ಆಗೋಯಿತು ಇಲ್ಲಂತೂ ಕೋತಿಗಳನ್ನ ನೋಡಿಬಿಟ್ಟು. ಮತ್ತು ಇಲ್ಲಿ ಎದುರುಗಡೆನೇ ನಾವು ಫಸ್ಟು ಏನದು ಲಲಿತಾದೇವಿ ಪೀಠಕ್ಕೆ ಕಾಲಿಟ್ಟ ತಕ್ಷಣ ಎದುರುಗಡೆನೇ ಕಾಣೋದು ಸುಬ್ರಹ್ಮಣ್ಯ ಸ್ವಾಮಿ ಆಯಿತಾ. ಮೈ ಫೇವ್ರೆಟ್, ಒನ್ ಆಫ್ ದಿ ಬೆಸ್ಟ್, ಇಷ್ಟ ಆಗುವಂಥ ದೇವರು ಸುಬ್ರಹ್ಮಣ್ಯ ಸ್ವಾಮಿ. ಮುರುಗನ್ ಬಂದು ಇಲ್ಲಿ ಫಸ್ಟು ಮುರುಗನ್ನ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಮುರುಗನಕ್ಕೂ ಹರ ಅಂತ ಹೇಳಿಬಿಟ್ಟು ಅಲ್ಲಿಂದ ನಾವು ಲಲಿತಾದೇವಿ ಪೀಠಕ್ಕೆ ಹೊರಟ್ವಿ. ಇಲ್ಲಿ ಮೇಲ್ಗಡೆ ಹೋಗಬೇಕು ಲಲಿತಾದೇವಿ ಪೀಠಕ್ಕೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಪ್ಲೇಸಸ್ ಎಲ್ಲ. ನೀವು ಆರಾಮಾಗಿ ಒಂದಿನ ಎಕ್ಸ್ಟ್ರಾ ನೀವು ರಜಾ ಮಾಡಿಕೊಂಡು ಒಂದಿನ ಎಕ್ಸ್ಟ್ರಾ ನೀವು ಇಲ್ಲ ಹಾಲ್ಟ್ ಆದರೆ ಅಂದರೆ ಆಲ್ಮೋಸ್ಟು ಈ ಶ್ರೀಶೈಲ ಸುತ್ತಮುತ್ತ ಇರುವಂಥ ಎಲ್ಲ ಪ್ಲೇಸಸ್ನು ನೀವು ನೋಡ್ಬೋದು ಆಯಿತಾ. ಅರ್ಜೆಂಟಲ್ಲಿ ಬಂದು ಅರ್ಜೆಂಟಲ್ಲಿ ಹೋಗ್ತೀವಂದರೆ ಈ ಪ್ಲೇಸಸ್ನೆಲ್ಲ ಬೇಗ ಕವರಪ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಒಂದಿನ ಆರಾಮಾಗಿ ಇದಕ್ಕಂತಲೇ ಒಂದಿನ ಎತ್ತಿಟ್ಬಿಟ್ಟು ನೀವು ಇಲ್ಲಿಗೆ ಬನ್ನಿ ಆಯಿತಾ. ಅದರ ಆಪೋಸಿಟಲ್ಲೇ ನಾವು ಹೊರಗಡೆ ಬಂದ ತಕ್ಷಣ ಇಲ್ಲಿ ನಿಮ್ಗೆ ಕಾಣೋದು ಪಾಲುದಾರ ಪಂಚದಾರ ಆಯಿತಾ. ಇಲ್ಲಿಗೆ ಬಂದಿದ್ದೀವಿ. ಇಲ್ಲೂ ಕೂಡ ಅಷ್ಟು ಚೆನ್ನಾಗಿದೆ ಐಟಮ್ಸ್ ಎಲ್ಲ. ನೋಡ್ತಾ ಇದ್ರೇ ಒಂದಕ್ಕಿಂತ ಒಂದು ವೆರೈಟಿ ಆಯುರ್ವೇದಿಕ್ ಐಟಮ್ಸ್ ಎಲ್ಲ. ಅವರು ಹೇಳ್ತಾಯಿದ್ರು ಕಾಲು ನೋವಿಗೆ ಕೈ ನೋವಿಗೆಲ್ಲ ಹಚ್ಕೋತಾರೆ ತೈಲ ಅಂತಂದೆಲ್ಲ ಹೇಳ್ತಾಯಿದ್ರು. ಬಟ್ ಅದೆಷ್ಟು ವರ್ಕ್ ಆಗುತ್ತೋ ವರ್ಕ್ ಆಗಲ್ವೋ ಗೊತ್ತಿಲ್ಲ, ಹಾಗಾಗಿ ನಾನು ಅದನ್ನೇನು ಪರ್ಚೇಸ್ ಮಾಡಲಿಲ್ಲ ಆಯಿತಾ. ಮತ್ತು ಇಲ್ಲಿ ಅದೇ ನಾರ್ಮಲಾಗಿ ಸೀಗೆಕಾಯಿ ಅದೆಲ್ಲ ಕೂಡ ಮಾಡ್ತಾಯಿದ್ರು. ಆಮೇಲೆ ಕನ್ನಡದವರು ಕೂಡ ತುಂಬ ಜನ ಇದ್ದರು ಇಲ್ಲೆಲ್ಲ, ಅವರು ಕೂಡ ಬಂದಿದ್ದರು. ಇಲ್ಲಿಂದ ಸ್ಟೆಪ್ಸ್ ಇಳ್ಕೊಂಡು ನಾವು ಪಾಲುದಾರ ಪಂಚದಾರ ಪ್ಲೇಸ್ಗೆ ಹೋಗಬೇಕು. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನೀವು ಶ್ರೀಶೈಲಕ್ಕೆ ಹೋದ್ಮೇಲೆ ಒಂದು ಸಲ ನೋಡಿ. ನೇಚರ್ ಕೂಡ ಹಾಗೇ ಇದೆ ಆಯಿತಾ. ಬೇಸಿಗೆಗಾಲ ಇದ್ದರೂ ಕೂಡ ಇಲ್ಲಿ ಹಸ್ರು ಅನ್ನೋದು ಎಲ್ಲೂ ಕೂಡ ಕಡಿಮೆ ಆಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ, ತುಂಬ ತಣ್ಣಗಿದೆ.
ಮತ್ತು ಪಾಲುದಾರ ಪಂಚದಾರದಲ್ಲಿ ಅಲ್ಲಿ ನೀರು ಕುಡಿದ್ರೇ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು ನೀರು. ಒಂಥರ ಅದನ್ನು ಹೇಳೋದಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಚೆನ್ನಾಗಿತ್ತು. ನೀರು ಕುಡಿದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಸೊ ಅಲ್ಲಿ ಒಂದು ಚಿಕ್ಕದೊಂದು ಟೆಂಪಲ್ ಇದೆ, ಅಲ್ಲೂ ಕೂಡ ಹೋಗಿ ನಮಸ್ಕಾರ ಮಾಡ್ಕೊಂಡ್ವಿ. ಆಮೇಲೆ ಆ ಟೆಂಪಲ್ ಹಿಂದ್ಗಡೆನೂ ಕೂಡ ಇನ್ನೊಂದು ನೀರಿಂದು ಬರುತ್ತೆ ಆಯಿತಾ, ಅಲ್ಲೂ ಕೂಡ ಹೋಗಿದ್ವಿ. ಯಾವ್ಯಾವ ಪ್ಲೇಸು ಅಂತ ಹೇಳಿ ನಾನು ಆ್ಯಡ್ ಮಾಡ್ತೀನಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಆಯಿತಾ. ಕೆಲವೊಬ್ಬರು ಸ್ಕಿಪ್ ಮಾಡಿ ನೋಡ್ತಾ ಇರ್ತೀರ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಕೆಲವೊಂದಷ್ಟು ಪ್ಲೇಸಸ್ಸು ಈ ಥರ ಮತ್ತೆ ನಾವು ಪದೇ ಪದೇ ಹೋಗಿ ತೋರಿಸೋದಕ್ಕಾಗಲ್ಲ. ಯಾವಾಗಲೂ ಒಂದು ಟೈಮ್ ಹೋಗಿರ್ತೀವಿ, ನಿಮಗೋಸ್ಕರ ಅಂತ ನಾವು ವೀಡಿಯೋಸ್ನೆಲ್ಲ ಈ ಥರ ಮಾಡ್ಕೊಂಡು ಬಂದಿರ್ತೀವಿ. ಇಂಥ ತರಲೆ ನನ್ನ ಮಕ್ಕಳನ್ನ ಹಿಡ್ಕೊಂಡು, ಇಂಥ ಪುಟ್ಟ ಮಕ್ಕಳನ್ನ ಹಿಡ್ಕೊಂಡು ಹೋಗಿ ವೀಡಿಯೋಸ್ ಮಾಡ್ಕೊಂಬರೋದು ನಾಟ್ ಈಸಿ ಆಯಿತಾ. ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ಹೋಗ್ತಾ ಇದ್ದೀವಿ ಕೆಳಗಡೆ. ನನಗೇನೆಂದರೆ ಸ್ವಲ್ಪ ಏನದು ಪಾತಾಳಗಂಗೆ ಹತ್ರ ಹೋಗಿದ್ವಲ್ಲ, ಆವಾಗ ಸ್ವಲ್ಪ ಕಾಲು ಪೇಯ್ನ್ ಆಗಿತ್ತು. ಸ್ಟೆಪ್ಸ್ ಎಲ್ಲ ಇಳಿದು ಮತ್ತು ಹತ್ತಿ ಫಾಸ್ಟಾಗಿ ಹತ್ತಿರೋದಕ್ಕೆ ಒಂಥರ ಕಾಲನ್ನೆಲ್ಲ ನೋಯ್ತಾ ಇತ್ತು. ಈ ಸ್ಟೆಪ್ಸ್ ಇಳಿಯೋ ಅಷ್ಟರಲ್ಲಿ ನನಗೆ ಸಾಕಾಗೋಯಿತು. ನಮ್ಮ ಮನೆಯವರು ಅದಕ್ಕೆ ನಿಧಾನಕ್ಕೆ ಇಳಿ ಮತ್ತು ಬಿದ್ದೀಯಾ ಅಂತ ಹೇಳಿ ಅವರು ಕೂಡ ಏನು ಬಲವಂತ ಮಾಡಲಿಲ್ಲ, ನಿಧಾನಕ್ಕೆ ಇಳಿಲಿ ಅಂದ್ಬಿಟ್ಟು ನಾನು ಕೂಡ ನಿಧಾನಕ್ಕೆ ಇಳಿತಾ ಇದ್ದೀನಿ. ಇವಾಗಿನ ಫುಡ್ ಹಂಗಿದೆ ಫ್ರೆಂಡ್ಸ್, ಏನು ಮಾಡಬೇಕು ಹೇಳ್ರಿ. ಆವಾಗಿನ ಕಾಲದವ್ರು ಎಷ್ಟು ಗಟ್ಟಿ ಮುಟ್ಟಾಗಿರ್ತಾಯಿದ್ರು. ನಾವು ಈ ಏಜ್ಗೆ ಅಪ್ಪ ಕಾಲು ನೋವು, ಕೈ ನೋವು, ಸೊಂಟ ನೋವು ಅಂತೀವಿ. ಆದರೆ ವಯಸ್ಸಾದರೂ ಕೂಡ ಎಷ್ಟು ಜನ ಎಷ್ಟು ಗಟ್ಟಿಯಾಗಿರ್ತಾರೆ. ನಾವು ಈ ಫುಡ್ ತಿಂದ್ಬಿಟ್ಟು, ಏನು ಈಗ ಸಿಗುವಂಥ ಪಿಜ್ಜಾ, ಬರ್ಗರು, ಅದು ಇದು ಆಳು ಮೂಳು ತಿಂದ್ಬಿಟ್ಟು ಬಾಯಿ ರುಚಿ ಅಂತ ಹೋಗಿ ನಮ್ಮ ದೇಹ ಎಲ್ಲ ಕೆಡಿಸ್ಕೊಳ್ತಾ ಇದ್ದೀವಿ. ಶಕ್ತಿ ಹೋಯಿತು, ಎಲ್ಲ ಹೋಯಿತು. ಹಾಗಾಗಿ ಇಲ್ಲಿಗೆ ಬಂದಾಗ ನಮ್ಗೆ ಅರಿವಾಯಿತು, ಇಲ್ಲ ನಾವು ತಿನ್ನುವಂಥ ಫುಡ್ ತಪ್ಪು. ಹಾಗಾಗಿ ನಮ್ಮ ಫುಡ್ ಚೇಂಜ್ ಮಾಡ್ಕೋಬೇಕಂತ ಹೇಳಿ ಡಿಸೈಡ್ ಮಾಡಿದ್ವಿ ಆಯಿತಾ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನಂತ ಹೇಳಿ ನಾನು ಹೇಳ್ತೀನಿ, ಓಕೆನಾ. ಇವಾಗ ನಾವು ಪಾಲುದಾರ ಪಂಚದಾರ ಹತ್ರ ಇಳಿತಾ ಇದ್ದೀನಿ. ಇಲ್ಲೂ ಕೂಡ ಹಾಗೆ ಇದೆ ಫ್ರೆಂಡ್ಸ್ ಪ್ಲೇಸು. ಸಂಜೆ ಟೈಮಲ್ಲಿ ಬರಲಿಕ್ಕಾಗಲ್ಲ, ಸಂಜೆ ಟೈಮಲ್ಲಿ ಅಲೋ ಇಲ್ಲ ಆಯಿತಾ. ಏನಂದ್ರೂ ಒಂದು 5:30 ಒಳಗಡೆ ನೀವು ಬಂದು ಈ ಪ್ಲೇಸ್ನೆಲ್ಲ ನೋಡಿಕೊಂಡು ಹೋಗಿ. 5:30 ಮೇಲ್ಪಟ್ಟು ದಯವಿಟ್ಟು ಬರೋದಕ್ಕೆ ಹೋಗಬೇಡಿ. ಸ್ನೇಕ್ಸು ತುಂಬ ಇದೆ, ಅಂದರೆ ಹಾವುಗಳು ತುಂಬಾ ಇದಾವೆ ಆಯಿತಾ. ಇದು ಒಂದೇ ಪ್ಲೇಸ್ ಅಂತ ಅಲ್ಲ, ಈ ಶ್ರೀಶೈಲದಲ್ಲಿ ಸುತ್ತಮುತ್ತ ಹಾವುಗಳು ಜಾಸ್ತಿನೇ ಇದಾವೆ. ಅದು ಏನಂದರೆ ಸ್ವಲ್ಪ ಸಂಜೆ ಆಗ್ತಾ ಒಂಚೂರು ತಣ್ಣನೆ ವಾತಾವರಣದಲ್ಲಿ ಅದು ಅಂದರೆ ಕಾಡೊಳಗಡೆ ಇರೋದ್ರಲ್ಲಿ ಸ್ವಲ್ಪ ಹೊರಗಡೆ ಬರೋದು, ಅಡ್ಡಾಡೋದು ಹಂಗೆಲ್ಲ ಮಾಡುತ್ತೆ. ಬಿಸಿಲಿನ ಟೈಮಲ್ಲಿ ಅವು ಹೊರಗಡೆ ಬರೋಲ್ಲ. ಅದಕ್ಕೋಸ್ಕರ ನೀವು 5:30 ಒಳಗಡೆ ಎಲ್ಲ ಪ್ಲೇಸಸ್ನ ನೋಡೋದಕ್ಕೆ ಪ್ರಯತ್ನ ಪಡಿ. 5:30 ಮೇಲ್ಪಟ್ಟು ನಡ್ಕೊಂಡು ವಾಕಿಂಗ್ ಹೋಗ್ತೀವಿ ಅನ್ನೋದಾದರೆ ದಯವಿಟ್ಟು ಹೋಗಬೇಡಿ. ಯಾಕಂದರೆ ರಿಯಲ್ ಆಗಿ ನಮ್ಗೆ ನಡೆದಂಥದ್ದು ಒಂದು ಇನ್ಸಿಡೆಂಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ನಿಜವಾಗ್ಲೂ ಅದನ್ನು ನೆನೆಸ್ಕೊಂಡ್ರೆ ಈಗಲೂ ಕೂಡ ನನ್ನ ಕೈ ಕಾಲು ನಡ್ಕ ಬರುತ್ತೆ. ಆ ಥರ ಇನ್ಸಿಡೆಂಟ್ ನಡೀತು. ಇಲ್ಲಿ ನೋಡ್ತಾ ಇದ್ದಾರಲ್ವ, ನನ್ನ ತರಲೆ ಮಕ್ಕಳ ಜೊತೆ ಯಾವ ಥರ ನಾನು ವಿಡಿಯೋ ಮಾಡಬೇಕು ಹೇಳಿ. ನಾನು ಈ ಕಡೆ ಬರೋ ಅಂದರೆ ಆ ಕಂಬಿ ಒಳಗಡೆಯಿಂದ ಹೊರಗಡೆ ಹೋಗ್ತಾರೆ. ಇಂಥ ನನ್ನ ಮಕ್ಕಳು ಏನು ಮಾಡೋ ಹಾಗಿಲ್ಲ. ಇಲ್ಲಿ ನಮ್ಮ ಮನೆಯವರು ಪಾಲುದಾರ ಪಂಚದಾರ ಹತ್ರ ಬಂದಿದ್ವಲ್ಲ, ಅದರಲ್ಲಿ ನೀರು ಹಿಡ್ಕೊಳ್ತಾ ಇದ್ದಾರೆ. ನಮಗೆ ಕುಡಿಲಿಕ್ಕೆ ಅಂದರೆ ಅಲ್ಲೇ ಜಸ್ಟ್ ಹಂಗೆ ಕುಡಿಲಿಕ್ಕೆ ಮತ್ತು ಸ್ವಲ್ಪ ನೀರು ಬೇಕಾಗಿತ್ತು. ಹಾಗಾಗಿ ಅದನ್ನು ತೊಗೊಳ್ತಾ ಇದ್ದೀವಿ. ಮತ್ತು ಕೆಲವ್ರು ಏನಂದರೆ ಇಲ್ಲಿ ಬಂದಾಗೆಲ್ಲ ಈ ನೀರನ್ನ ತೊಗೊಂಡು ಮನೆಗೆ ಹೋಗಿ ಅದನ್ನು ಇಟ್ಬಿಟ್ಟು ಪೂಜೆ ಕೂಡ ಮಾಡ್ತಾರೆ. ಕೆಲವರು ಹಂಗೆ ಮಾಡ್ತಾಯಿದ್ದಾರೆ. ಇಲ್ಲೆಲ್ಲ ಬಾಟಲ್ಸ್ ಕೂಡ ಮಾರ್ತಿರ್ತಾರೆ. ನೀವು ಬಾಟಲ್ಸ್ನ ತೊಗೊಂಬಂದು ಇಲ್ಲಿ ಅಂದರೆ ಖಾಲಿ ಬಾಟಲು ಆಯಿತಾ, ಖಾಲಿ ಬಾಟಲ್ನ ಮಾರ್ತಿರ್ತಾರೆ. ಅದನ್ನು ತೊಗೊಂಬಂದು ಇಲ್ಲಿ ನೀರನ್ನ ಫಿಲ್ ಮಾಡಿಕೊಂಡು ತೊಗೊಂಡು ಕೂಡ ಹೋಗ್ಬೋದು. ನಾವು ಮನೆಯಿಂದನೇ ತೊಗೊಂಬಂದಿದ್ವಿ ಬಾಟಲು, ಹಾಗಾಗಿ ಇಲ್ಲಿ ಜಸ್ಟ್ ಅದನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಊರಿಗೆ ತೊಗೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇದರೊಳಗಡೆ ತುಂಬಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನನ್ನ ಮಗ ತುಂಬ ಹಠ ಮಾಡ್ತಾಯಿದ್ದ, ಇಲ್ಲಿ ಮೇಲ್ಗಡೆ ಹತ್ತುತ್ತೀನಿ, ಮೇಲ್ಗಡೆ ನಾನು ಬರ್ತೀನಿ ಅಂತ ಹೇಳಿ. ಆದರೆ ಅಲ್ಲಿ ತುಂಬ ಸ್ಲಿಪ್ ಆಗ್ತಾಯಿತ್ತು, ಅಂದರೆ ಪಾಚಿ ಗಟ್ಬಿಟ್ಟಿತ್ತು. ಅದಕ್ಕೆ ಮುಖ ಹಿಂಗೆ ಡಲ್ ಮಾಡ್ಕೊಂಡಿದ್ದಾನೆ. ನಾನು ಬೇಡಪ್ಪ ಮತ್ತು ಬಿದ್ದಿದ್ಯಾ ಅಂತ ಹೇಳಿ. ಅಲ್ಲಿ ಒಂದು ಹುಡುಗಿ ಬಿದ್ದೇ ಬಿಟ್ಲು. ಮೇಲ್ಗಡೆ ಹತ್ಲಿಕ್ಕೆ ಹೋಗಿ ಅಜ್ಜುಗಿಂತ ಸ್ವಲ್ಪ ದೊಡ್ಡ ಹುಡುಗಿ ಬಿದ್ದೇ ಬಿಟ್ಲು. ಅದನ್ನು ಅವನಿಗೆ ತೋರಿಸ್ದೆ, ಅದಾದಮೇಲೆ ಅವ್ನು ಸುಮ್ಮನಾದ. ಮತ್ತು ನೀರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ತಣ್ಣಗಿದಾವೆ ಫ್ರೆಂಡ್ಸ್, ಒಂಥರ ಐಸ್ ವಾಟರ್ ಥರ ಇದ್ದವು. ಇಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಇಲ್ಲಿಂದ ಶಿಖರೇಶ್ವರ ದರ್ಶನಕ್ಕೆ. ಸೊ ಆ ವಿಡಿಯೋ ಇದರಲ್ಲಿ ಆ್ಯಡ್ ಮಾಡೋಣ ಅಂದರೆ ತುಂಬ ಲೆಂತಿ ಆಯಿತು, ನಿಮಗೂ ಕೂಡ ಬೋರ್ ಹೊಡೀತು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ, ಬಾಯ್.